ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಅನುಮಾನಾಸ್ಪದ ಸಾವು ವಿಚಾರ. ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ 4 ಹುಲಿ ಮರಿಗಳ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆ. ತಾಯಿ ಹುಲಿಯದ್ದು ನಿನ್ನೆನೇ ಆಗಿತ್ತು. ಇವತ್ತು 4 ಹುಲಿ ಮರಿಗಳ ಮರಣೋತ್ತರ ಪರೀಕ್ಷೆ ಅಂತ್ಯವಾಗಿದೆ. ಹಾಗಾಗಿ ಹುಲಿಗಳ ಮೃತದೇಹದ ಪ್ರಮುಖ ಅಂಗಾಂಗಗಳನ್ನು ಸಂಗ್ರಹಣೆ ಮಾಡಲಾಗಿದೆ. ಯಾವ ಕಾರಣಕ್ಕೆ ಸಾವಾಯಿತು ಅಂತ ನಿಖರವಾಗಿ ಗೊತ್ತಾಗಬೇಕಲ್ಲ. ವಿಷಪ್ರಾಶನ ಅಂದರೆ ಯಾವ ಮಾದರಿಯ ವಿಷ ಏನು ಹಾಕಿದ್ದಾರೆ ಗೊತ್ತಾಗಬೇಕಲ್ಲ. ಸೊ 3 ಗುಂಪುಗಳಲ್ಲಿ ಮಾದರಿಯನ್ನು ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಪ್ರತ್ಯೇಕವಾಗಿ 3 ಲ್ಯಾಬ್ಗಳಿಗೆ ಸ್ಯಾಂಪಲ್ಗಳನ್ನು ರವಾನೆ ಮಾಡ್ತಾರೆ. ನಿನ್ನೆ ತಾಯಿ ಹುಲಿಯ ಮರಣೋತ್ತರ ಪರೀಕ್ಷೆ ನಡೆದಿತ್ತು. ಡಾಕ್ಟರ್ ವಾಸಿಂ ಮಿರ್ಜಾ ನೇತೃತ್ವದಲ್ಲಿ ಈ ಮರಣೋತ್ತರ ಪರೀಕ್ಷೆಗಳನ್ನು ಮಾಡಲಾಗಿದೆ. ಮರಣೋತ್ತರ ಪರೀಕ್ಷೆ ಅಂತಕ್ಕಂಥದ್ದೇ ಬಹಳ ಮುಖ್ಯವಾದದ್ದು. ಯಾಕೆಂದರೆ ಸಾವಿನ ನಿಖರ ಕಾರಣ ಗೊತ್ತಾಗದೆ ಅದರಲ್ಲಿ ಯಾವ ಕಾರಣದಿಂದ ಏಕಾಏಕಿ 5 ಹುಲಿಗಳು ಮೃತಪಟ್ಟಿವೆ, ಅದರ ದೇಹವನ್ನು ಸೇರಿದ್ದ ಅಂಶವಾದರೂ ಯಾವುದು, ವಿಷಕಾರಿ ಅಂಶ, ಕ್ರಿಮಿನಾಶಕವನ್ನು ಹಾಕಿದ್ರಾ, ಇನ್ನೇನಾದರೂ ವಿಷವನ್ನು ಹಾಕಿದ್ರಾ, ಎಲ್ಲವೂ ಗೊತ್ತಾಗಬೇಕು ಅಂತಂದರೆ ಮರಣೋತ್ತರ ಪರೀಕ್ಷೆ ರಿಪೋರ್ಟ್ ವರದಿ ಬರಬೇಕಾಗತ್ತೆ. ಡೀಟೇಲ್ಡ್ ರಿಪೋರ್ಟ್ ಬರಬೇಕಾಗತ್ತೆ. ಇದೆಲ್ಲ ಬರೋದಕ್ಕೆ ಸರಿಸುಮಾರು ಒಂದು 15 ದಿನ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ. ಯಾಕೆಂದರೆ ಲ್ಯಾಬೊರೇಟ್ರಿ ಕಳಿಸಿರೋದೆಲ್ಲ ರಿಪೋರ್ಟ್ ಬರಬೇಕಲ್ಲ. ಯಾವ ಕೆಮಿಕಲ್ ಅಂತ ಹೇಳ್ತಾರೆ ಅವರು, ಒಂದು ವೇಳೆ ವಿಷಪ್ರಾಶನವಾಗಿದ್ದರೆ ಯಾವ ವಿಷ, ಅದೆಲ್ಲ ರಿಪೋರ್ಟ್ ಇನ್ನೊಂದು ಸ್ವಲ್ಪ ದಿವಸಗಳಲ್ಲಿ ಬರುತ್ತೆ. ಒಂದು ಕಡೆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ನಡೀತಾ ಇರುತ್ತೆ. PM ರಿಪೋರ್ಟ್ ಏನು ಹೇಳುತ್ತೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ ಸ್ಥಳಗಳಲ್ಲಿ ಹುಲಿಗಳು ಸಿಕ್ಕಿದ್ವೋ ಅದೇ ಸ್ಥಳದಲ್ಲೇ ಮರಣೋತ್ತರ ಪರೀಕ್ಷೆಯನ್ನು ಮಾಡಿದ್ದಾರೆ. ಸೊ ಮಲೆ ಮಹದೇಶ್ವರ ಬೆಟ್ಟದಲ್ಲಿ 5 ಹುಲಿಗಳ ಸಾವು ಪ್ರಕರಣ ಮತ್ತೆ 4ರನ್ನು ವಶಕ್ಕೆ ಪಡೆದಿದ್ದಾರೆ ಅರಣ್ಯ ಇಲಾಖೆ ಸಿಬ್ಬಂದಿ ಅನುಮಾನದ ಮೇಲೆ. ಬೆಳಗ್ಗೆ 2 ಸ್ಥಳೀಯರನ್ನು ವಶಕ್ಕೆ ಪಡೆದಿದ್ರು ಪೊಲೀಸರು. ಒಟ್ಟು 6 ಮಂದಿ ಸ್ಥಳೀಯರನ್ನು ವಶಕ್ಕೆ ಪಡೆದು ಈಗ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ. ಎಲ್ಲಿ ಅಂದರೆ ಗಾಜನೂರು, ಕೊಪ್ಪ ಮತ್ತು ಮೀಣ್ಯಂ ಗ್ರಾಮದಲ್ಲಿ ಅಧಿಕಾರಿಗಳು ಮೊಕ್ಕಾಂ ಹೂಡಿದ್ದಾರೆ. ಪ್ರಮುಖವಾಗಿ ಆ ಹಸು ಯಾರದ್ದು, ಆ ಹಸುವಿನ ಮಾಲೀಕತ್ವ ಯಾರದ್ದು ಅಂತ ಗೊತ್ತಾಗಬೇಕು. ಯಾಕೆಂದರೆ ಆ ಹಸುವಿನ ದೇಹಕ್ಕೇ ಇವರು ವಿಷವನ್ನು ಹಾಕಿರೋದು, ಕ್ರಿಮಿನಾಶಕ ಹಾಕಿರೋದು, ಅದನ್ನು ತಿಂದು ಹುಲಿಗಳು ಸಾವನ್ನಪ್ಪಿರೋದು. ಸೊ ಹಾಗಾಗಿ ಆ ಹಸು ಯಾರದ್ದು ಅಂತ ಗೊತ್ತಾದರೆ ಯಾರು ಈ ಕೃತ್ಯವನ್ನು ಮಾಡಿರ್ಬೋದು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಸದ್ಯಕ್ಕಂತೂ ಒಟ್ಟು 6 ಮಂದಿಯನ್ನು ವಶಕ್ಕೆ ಪಡೆದಿದ್ದಾರೆ. ಗಾಜನೂರು, ಕೊಪ್ಪ, ಮೀಣ್ಯಂ ಗ್ರಾಮದವರು ಇವರೆಲ್ಲರೂ ಕೂಡ. ಹುಲಿಗಳ ನಾಡು ಚಾಮರಾಜನಗರದಲ್ಲಿ 5 ಹುಲಿಗಳ ಸಾವು ಇದೀಗ ಸಾಕಷ್ಟು ತಲ್ಲಣವನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ಕೂಡ ಈಗಾಗಲೇ 2 ತನಿಖಾ ತಂಡಗಳನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು. 2 ತನಿಖಾ ತಂಡಗಳ ಮೂಲಕವೇ ಒಂದು ತನಿಖೆ ಕೂಡ ಆರಂಭವಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ನೀವು ದೃಶ್ಯಗಳು ಕೂಡ ಗಮನಿಸ್ಬೋದು. ಇದೀಗ ನಾನು ಮಲೆ ಮಹದೇಶ್ವರ ವನ್ಯಧಾಮದ ಮೀಣ್ಯಂ ಸಮೀಪ ಇರ್ತಕ್ಕಂಥದ್ದು. ಈ ಮೀಣ್ಯಂ ಸಮೀಪದ ಒಂದು ಅರಣ್ಯದಲ್ಲೇ ಹುಲಿಗಳು ಸಾವನ್ನಪ್ಪಿರ್ತಕ್ಕಂಥದ್ದನ್ನು ಕಾಣ್ಬೋದು. ಇದೀಗ ಅಧಿಕಾರಿಗಳ ನೇತೃತ್ವದಲ್ಲಿ 2 ತಂಡಗಳನ್ನು ಒಂದು ರಾಜ್ಯ ಸರ್ಕಾರ ಕೂಡ ನಿಯೋಜನೆಯನ್ನು ಮಾಡಿದೆ. ಅದರ ಜೊತೆಗೆ NTCA ಅಧಿಕಾರಿಗಳು ಕೂಡ ಒಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ಪರಿಶೀಲನೆಯನ್ನು ಕೂಡ ನಡೆಸ್ತಾರೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಸ್ಥಳೀಯವಾಗಿ ಅಂದರೆ ಮಲೆ ಮಹದೇಶ್ವರ ವನ್ಯಧಾಮದಿಂದಲೇ ACF ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ತನಿಖಾ ತಂಡದಲ್ಲಿ ಸ್ಥಳೀಯ ಪೊಲೀಸರು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಈ ಪೊಲೀಸರು ಹಾಗೂ ತನಿಖಾ ತಂಡ ಈಗಾಗಲೇ ಸ್ಥಳೀಯವಾಗಿ ಇದೊಂದು ಒಂದು ವನ್ಯಧಾಮಕ್ಕೆ ಯಾವುದೇ ಒಂದು ಹಸುಗಳ ಪ್ರವೇಶವನ್ನು ಮತ್ತು ಜನರ ಪ್ರವೇಶವನ್ನು ನಿರ್ಬಂಧವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಆ ಹಿನ್ನೆಲೆಯಲ್ಲಿ ಯಾರು ಇಲ್ಲಿ ಹಸುಗಳನ್ನು ಮೇಯಿಸ್ತಾ ಇದ್ರು ಮತ್ತು ಪಕ್ಕದ ಗ್ರಾಮಗಳನ್ನು ವಿಚಾರಿಸ್ತಕ್ಕಂಥ ಒಂದು ಕೆಲಸಕ್ಕೆ ಈಗಾಗಲೇ ತನಿಖಾ ತಂಡ ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಪ್ರಮುಖವಾಗಿ ಈ ಒಂದು ಪಕ್ಕದಲ್ಲೇ ಗಾಜನೂರು ಹಾಗೂ ಮೀಣ್ಯಂ ಗ್ರಾಮಗಳಿರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೀವಿ. ಅಲ್ಲಿಯ ಜನರನ್ನು ಈಗಾಗಲೇ ವಿಚಾರಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಅಧಿಕಾರಿಗಳ ತಂಡ ಮುಂದಾಗಿದೆ. ಮತ್ತು ಮಲೆ ಮಹದೇಶ್ವರ ವನ್ಯಧಾಮದ ACF ಗಜಾನನ ಹೆಗಡೆ ಹಾಗೂ ಸ್ಥಳೀಯ ಒಂದು ರಾಮಾಪುರ ಪೊಲೀಸರ ಸಹಾಯದಿಂದ ಯಾರು ಈ ಘಟನೆಗೆ ಕಾರಣ ಅನ್ನೋ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡ್ತಕ್ಕಂಥ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರ್ತಕ್ಕಂಥ ನಾವು ಕಾಣ್ತಾ ಇದ್ವಿ. ಇದ್ರ ಜೊತೆಗೆ ಈಗಾಗಲೇ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಕೂಡ PCCF ನೇತೃತ್ವದಲ್ಲಿ 6 ಜನರ ನೇತೃತ್ವದ ಒಂದು ತನಿಖಾ ತಂಡವನ್ನು ರಚನೆಯನ್ನು ಮಾಡಿರ್ತಕ್ಕಂಥದ್ದು. ಆ 6 ಜನರ ತಂಡ ಕೂಡ ಇಂದು ಭೇಟಿಯನ್ನು ಕೊಡುತ್ತೆ. ಹುಲಿ ಸಾವಿನ ಏಕೆ ಆಯಿತು ಅನ್ನೋ ಒಂದು ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡಿತಕ್ಕಂಥದ್ದು ಮತ್ತು ಸ್ಪಾಟ್ ವಿಸಿಟನ್ನು ಮಾಡೋದ್ರ ಮೂಲಕವಾಗಿ ಅವುಗಳನ್ನು ಪರಿಶೀಲನೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸ ಕೂಡ ಆಗುತ್ತೆ ಅಂತ ಹೇಳ್ಬೋದು. ಈಗಾಗಲೇ ವಿಷಪ್ರಾಶನದಿಂದ ಒಂದು ಸಾವನ್ನಪ್ಪಿರ್ತಕ್ಕಂಥ ಒಂದು ಶಂಕೆ ಕೂಡ ವ್ಯಕ್ತವಾದಂಥ ಹಿನ್ನೆಲೆಯಲ್ಲಿ ತನಿಖೆಯನ್ನು ಕೂಡ ಚುರುಕುಗೊಳಿಸಿರ್ತಕ್ಕಂಥದ್ದನ್ನು ಕಾಣ್ಬೋದು. ಕ್ಯಾಮ್ರಾ ಪರ್ಸನ್ ನಿತಿನ್ ಜೊತೆ ವಿಜಯ್ ಕುಮಾರ್, ಪಬ್ಲಿಕ್ TV, ಚಾಮರಾಜನಗರ. ನ್ಯಾಚುರಲ್ ಡೆತ್ ಅಂತೂ ಅಲ್ಲ.
ಇದು ಏನೋ ಒಂದು ಕಾರಣದಿಂದನೇ ಎಲ್ಲ 5 ಹುಲಿಗಳು ಏಕಾಏಕಿ ಸಾವನ್ನಪ್ಪಿರೋದು. ವಿಷಪ್ರಾಶನ ಅಂತಕ್ಕಂಥದ್ದೇ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾರೋ ಹಸುಗಳನ್ನು ಬಿಟ್ಟಿದ್ರಂತೆ ಮೇಯ್ಸಕ್ಕೆ. ಆ ಒಂದು ಹಸುವನ್ನು ಈ ಹುಲಿ ಕೊಂದಿತ್ತಂತೆ, ಅರ್ಧ ಮಾಂಸ ತಿಂದು ಹೋಗಿತ್ತಂತೆ. ಆ ಕೋಪಕ್ಕೆ ಆ ಗ್ರಾಮಸ್ಥರು ಬಂದು ಉಳಿದಿರೋ ಹಸುವಿನ ಮಾಂಸಕ್ಕೆ ಕೀಟನಾಶಕ ಅಂತ ನಾವೇನು ಕಡಿತೀವಿ ಆ ಥರದ್ದೇನೋ ಒಂದು ಕೆಮಿಕಲ್ನ ಮಿಕ್ಸ್ ಮಾಡಿ ಹೋಗಿದ್ದಾರೆ. ಅದನ್ನು ತಿಂದು ಇದು ಸತ್ತಿದೆ ಅಂತ.